ನಮಸ್ಕಾರಗಳು. ಇವತ್ತಿನ ದಿನ ತಮ್ಮ ಎದುರುಗಡೆ ಬರೋ ಉದ್ದೇಶ ನಮ್ಮ ರಾಜ್ಯದ ಯುವ ಘಟಕದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರು ಸೇಡಂ ನಗರಕ್ಕೆ ಮೊದಲನೇ ಬಾರಿಗೆ ಆಗಮಿಸ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮ 4 ಗಂಟೆಯಿಂದ ಪ್ರಾರಂಭ ಆಗ್ತಾ ಇದೆ. ಅವರು ವಿಮಾನ ಮುಖಾಂತರ ಹೈದರಾಬಾದಿಂದ ರೋಡ್ ಮುಖಾಂತರ ಡೈರೆಕ್ಟ್ ಸೇಡಂಗೆ ಬರ್ತಾರೆ. 4 ಗಂಟೆಗೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ನಮ್ಮ ನಿವಾಸದಲ್ಲೇ ಪತ್ರಿಕಾಗೋಷ್ಠಿ ಮತ್ತು ಟಿಫಿನ್ ಮಾಡೋ ಮುಖಾಂತರ ಹಲವಾರು ನಾಯಕರು ಸೇಡಂ ನಗರದ ಎಲ್ಲ ಜನತಾದಳ ಪಕ್ಷದ ತಾಲೂಕು ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಪಕ್ಷದ ಅಭಿಮಾನಿಗಳು ಕೂಡ ಅವರನ್ನು ಸ್ವಾಗತವನ್ನು ಮಾಡ್ಕೊಳ್ತೇವೆ. ತದನಂತರ ಅವರು ತಮ್ಮನ್ನು ಉದ್ದೇಶಿಸಿ ಹಲವಾರು ವಿಷಯಗಳ ಬಗ್ಗೆ ಮಾತನಾಡಲಿದ್ದಾರೆ ಮತ್ತು ಈ ಭಾಗದಲ್ಲಿ ಕಂದುಪತ್ರಗಳ ಬಗ್ಗೆಯೂ ಕೂಡ ಭಾಳಷ್ಟು ರೈತರು ಅವರಿಗೆ ಮನವಿ ಕೂಡ ಸಲ್ಲಿಸಲಿ ಮುಂದಾಗ್ತಾ ಇದ್ದಾರೆ. ವಿಶೇಷವಾಗಿ ಕುರ್ಗುಂಟ ಸಿಮೆಂಟ್ ಫ್ಯಾಕ್ಟ್ರಿ ಏನು ಬಂದಾಗಿದೆ, ಆ ಫ್ಯಾಕ್ಟ್ರಿನೂ ಕೂಡ ಪುನರಾರಂಭಿಸಲು ಕೂಡ ನಮ್ಮ ಸೇಡಂ ನಗರದ ಎಲ್ಲ ಜನರು ಒತ್ತಾಯಿಸ್ತಾ ಒಂದು ಮನವಿ ಪತ್ರವನ್ನು ಕೂಡ ಕೊಡಲಿದ್ದಾರೆ. ಮತ್ತು ಈ ಫ್ಯಾಕ್ಟ್ರಿಗಳಿಂದ ಅನೇಕ ಜನರಿಗೆ ಏನು ಎಂಪ್ಲಾಯ್ಮೆಂಟ್ ಸಿಗಬೇಕಾಗಿತ್ತು, ಅದನ್ನು ಕೂಡ ವಿಫಲವಾಗಿದ್ದರಿಂದ ಅವರನ್ನು ಕೂಡ ರೈತರನ್ನು ಕೂಡ ವಿಶೇಷವಾಗಿ ಸಂವಾದವನ್ನು ಮಾಡಲಿದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ಪಕ್ಷ 25 ವರ್ಷ ಕರ್ನಾಟಕ ರಾಜ್ಯದಲ್ಲಿ ದೇವೇಗೌಡರ ನೇತೃತ್ವದಲ್ಲಿ ಏನು ಇವತ್ತು 25 ವರ್ಷ ಆಯಿತು, ಅದಕ್ಕೆ ಬೆಳ್ಳಿ ಹಬ್ಬ ಒಂದು ಆಚರಣೆ ಕಾರ್ಯಕ್ರಮ ಕೂಡ ಅವರು ಈ ಒಂದು ಕಾರ್ಯಕ್ರಮ ಮುಖಾಂತರ ನಮ್ಮ ಸೇಡಂ ನಗರದಲ್ಲಿ ಎಲ್ಲರಿಗೆ ಒಂದು ಸಂದೇಶ ಜನತಾದಳ ಪಕ್ಷ ನಮ್ಮ ಸೇಡಂನಲ್ಲೂ ಕೂಡ ಹಿಂದೆ ಉಪಸಭಾಪತಿಯಾಗಿ ಕೊಟ್ಟಂಥ ಕೊಡುಗೆ ಇದೆ ಈ ಭಾಗಕ್ಕೆ. ಅದಕ್ಕೆ ನಾನು ಅಲ್ಲೇ ಬಂದು ಈ ಕಾರ್ಯಕ್ರಮ ಮಾಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದರು. ಅದಕ್ಕೆ ಅವರು ಮಾತಿನಂತೆ ಬಂದಿದ್ದಾರೆ. ಮತ್ತು ಅದ್ರ ಜೊತೆ ಜನರೊಂದಿಗೆ ಜನತಾದಳ ಪಕ್ಷದ ಒಂದು ಜನತಾದಳ ಪಕ್ಷದ ಒಂದು ಕಾರ್ಯಕ್ರಮ ಎಲ್ಲ ಒಂದು ತಾಲೂಕು ಘಟಕಗಳಲ್ಲಿ ಹಮ್ಮಿಕೊಂಡಿದ್ದಾರೆ. ಇವತ್ತು 2ನೇ ಹಂತದಲ್ಲಿ ಇವತ್ತು ಮೊದಲು ಕೂಡ ತಾವು ನೋಡಿದಿರಿ, ಜೇವರ್ಗಿಗೆ ಬಂದಿದ್ದರು. ಈಗ